ನೀನು ಇದನ್ನು ಮಾಡಿದ್ರೆ ಸಣ್ಣ ಆಗ್ತೀಯ, ಅದನ್ನು ಮಾಡಿದ್ರೆ ಸಣ್ಣ ಆಗ್ತೀಯ, ಇದನ್ನು ಮಾಡು ಅದನ್ನು ಮಾಡು, ಇದನ್ನು ಮಾಡು ಅದನ್ನು ಮಾಡು. ಏನು ಮಾಡೋದನ್ನ ನಿಲ್ಸಿದ್ರೆ ಸಣ್ಣ ಆಗ್ತೀವಿ. ಅಯ್ಯೋ ಮ್ಯಾಂಗೋ ತಿಂದ್ರೆ ದಪ್ಪ ಆಗ್ತಾರಂತೆ, ಲೆಟ್ ಮಿ ನಾಟ್ ಈಟ್ ದಟ್ ಮ್ಯಾಂಗೋ. ಓಕೆ ಟು ಈಟ್ ದಿಸ್ ಮ್ಯಾಂಗೋ ಫ್ಲೇವರ್ಡ್ ಐಸ್ ಕ್ರೀಮ್. ಬಿಕಾಸ್ ಆಫ್ ವಿಚ್ ನಾನು 21 kgs ಈಸಿಯಾಗಿ ವೇಟ್ ಲಾಸ್ ಮಾಡಿದೆ. ದಟ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್. ವಿಲ್ ಹ್ಯಾವ್ ಟು ಆರ್ಗನೈಸ್, ಪ್ಲಾನ್ ಆ್ಯಂಡ್ ಫಿಕ್ಸ್ ಅ ರೋಟೀನ್. ಅಷ್ಟೇನೆ. ಕೆಲವು ದಿನಗಳು ಐ ವಿಲ್ ಗೋ ಆಫ್ ಟ್ರ್ಯಾಕ್, ನನ್ನ ಕೈ ಮೀರ್ ಹೋಗುತ್ತೆ. ದಿಸ್ ಚೇಂಜ್ ಯು ಫುಡ್ ಪ್ಯಾಟರ್ನ್ ಅಂತ ಅಳ್ತಾ ಇತ್ತು ನನ್ನ ಹೊಟ್ಟೆ. ನಮ್ಮ ಒಂದು ಆಸೆ ಏನಿರುತ್ತೆ ಅದನ್ನ ಹಿಟ್ ಮಾಡ್ತಾ ಇರ್ತಾರೆ. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೊಚ್ಚ ಪ್ರೀತಿ. ಸೊ ಯೂಶಲ್ ಆಗಿ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಇದನ್ನು ತಿನ್ನು ಸಣ್ಣ ಆಗ್ಬಿಡ್ತೀಯ, ಅದನ್ನು ತಿನ್ನು ಸಣ್ಣ ಆಗ್ಬಿಡ್ತೀಯ, ಬೆಳಿಗ್ಗೆ ಎದ್ದ ತಕ್ಷಣ ಹಸಿ ಕರಿಬೇವು ಸೊಪ್ಪು ತಿನ್ಬಿಡು ಸಣ್ಣ ಆಗ್ತೀಯ, ಡೈರೆಕ್ಟಾಗಿ ಬೆಳ್ಳುಳ್ಳಿ ತಿನ್ಬಿಡು ಸಣ್ಣ ಆಗ್ಬಿಡ್ತೀಯ, ದಿನಾಗ್ಲೂ ವಾಕಿಂಗ್ ಹೋಗು ಸಣ್ಣ ಆಗ್ತೀಯ, ಎಕ್ಸಸೈಸ್ ಮಾಡು ಸಣ್ಣ ಆಗ್ತೀಯ, ಮನೆಯಲ್ಲಿರೋ ಕೆಲಸಗಳು ಮಾಡು ಸಣ್ಣ ಆಗ್ತೀಯ. ಅದೇ ನೀನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಿದ್ದಲ್ಲ, ಹೋಗು ನನಗೆ ಬೇಕಾಗಿರೋ ಐಟಮ್ ತೊಗೊಬಂದು ಕೊಡು, ಈ ಥರ ಮಾಡೋದ್ರಿಂದನೇ ನೀನು ಸಣ್ಣ ಆಗೋದು, ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ. ಈ ಥರ ಎಲ್ಲ ಫ್ರೀ ಗ್ಯಾನ್ ಕೊಡ್ತಾ ಇರ್ತಾರೆ. ಬಟ್ ಯಾರು ಏನು ಹೇಳಲ್ಲ ಅಂತ ಹೇಳಿದ್ರೆ, ನಾವು ಏನು ಮಾಡೋದನ್ನ ನಿಲ್ಸಿದ್ರೆ ಸಣ್ಣ ಆಗ್ತೀವಿ, ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ನಾವು ಹೆಲ್ದಿಯಾಗಿರ್ತೀವಿ ಅನ್ನೋದನ್ನ ಯಾರು ಯಾವತ್ತೂ ಹೇಳಲ್ಲ. ಬರೀ ಬೇಡದೇ ಇರೋದು ಅವ್ರ ಕೆಲಸ ಆಗೋಕ್ಕೋಸ್ಕರ ನಮ್ಮ ಒಂದು ಏಮ್ ಏನಿರುತ್ತೆ, ನಮ್ಮ ಒಂದು ಆಸೆ ಏನಿರುತ್ತೆ ಅದನ್ನು ಹಿಟ್ ಮಾಡ್ತಾ ಇರ್ತಾರೆ. ನೀನು ಇದನ್ನು ಮಾಡಿದ್ರೆ ಸಣ್ಣ ಆಗ್ತೀಯ, ಅದನ್ನು ಮಾಡಿದ್ರೆ ಸಣ್ಣ ಆಗ್ತೀಯ, ಇದನ್ನು ಮಾಡು ಅದನ್ನು ಮಾಡು, ಇದನ್ನು ಮಾಡು ಅದನ್ನು ಮಾಡು, ಅಷ್ಟೇ ನಡೆಯೋದು. ಕರೆಕ್ಟಾ? ಸೊ ಇವತ್ತು ನಾನು ಪ್ರಿಯಾರಿಟಿಲಿರೋ 3 ಥಿಂಗ್ಸ್ ಹೇಳ್ತೀನಿ, ಆಯಿತಾ? ಅದನ್ನು ಬಿಟ್ಟರೆ ನೀವು ಈಸಿಯಾಗಿ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಒಳ್ಳೆಯ ರಿಸಲ್ಟ್ಸ್ನ ನೋಡ್ಬೋದು. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು 90 kgsಲ್ಲಿದ್ದೆ. ಅಲ್ಲಿಂದ ನಾನು 21 kgs ವೆಯ್ಟ್ ಲಾಸ್ ಮಾಡಿದೆ. ಅದು ಬರೀ ಮನೆಯಲ್ಲಿರೋಂಥ ಆಹಾರಗಳು, ನಾವು ಡೈಲಿ ಏನು ಆಹಾರಗಳು ತಿಂತೀವಿ ಅದರಲ್ಲೇ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೂ ನಾನು ಅದೇ ಜರ್ನಿಯಲ್ಲಿರೋದು. ಆ್ಯಂಡ್ ವರ್ಕೌಟ್ಸು ಕೂಡ ನಾನು ಫಸ್ಟ್ 21 kgsನ ಲೂಸ್ ಮಾಡಿದ್ದು ಮನೇಲಿರೋ ಹೋಮ್ ವರ್ಕೌಟ್ಸ್ ಮಾಡಿನೇ. ದಿಢೀರಂತ ಎದ್ದು ಬಿದ್ದು ಫುಲ್ ಹೈ ಜಂಪಿಂಗ್ ಮಾಡೋದಾಗಲಿ, ಹೆವಿ ಎಕ್ಸಸೈಸಸ್ ಮಾಡೋದಾಗಲಿ, ಅತಿಯಾಗಿ ಎಕ್ಸ್ಟ್ರೀಮ್ ಡಯಟ್ ಮಾಡೋದಾಗಲಿ ನಾನು ಯಾವುದೂ ಮಾಡಿಲ್ಲ. ಓಕೆನಾ? ಸೊ ನಮ್ಮ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್, ಆಯಿತಾ, ನಾವು ಏನು ಅರ್ಥ ಮಾಡ್ಕೊಬೇಕು ಇದರಲ್ಲಿ, ಪ್ರಿಯಾರಿಟಿ ಫಸ್ಟ್ ಥಿಂಗ್ ನಾವು ಏನು ಬಿಡಬೇಕು ಅನ್ನೋದಾದರೆ, ದ್ಯಾಟ್ ಈಸ್ ಅಂಡರ್ಸ್ಟ್ಯಾಂಡ್ ನಿಮಗೆ ಸುಸ್ತಾಗಿದೆಯಾ ಅಥವಾ ಹೊಟ್ಟೆ ಹಸ್ದಿದೆಯಾ ಅಂತ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಸುಸ್ತು, ಹೊಟ್ಟೆ ಹಸಿ ಎರಡು 2 ಡಿಫ್ರೆಂಟ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ವರ್ಕಿಂಗ್ ವುಮೆನ್, ಆಯಿತಾ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿರ್ತೀರ, ಆಯಿತಾ. ಸೊ ಸಪೋಸ್ ಬೆಳಗ್ಗೆ 9 ಗಂಟೆಗೆ ಹೋಗಿದ್ದೀರ ಆಫೀಸ್ಗೆ, ಸಂಜೆ 7 ಗಂಟೆಗೆ ಮನೆಗೆ ಬಂದಿದ್ದೀರಾ, ಯು ಆರ್ ಟಯರ್ಡ್, ಆಯಿತಾ. ಬಟ್ ನೀವು ಬೆಳಗ್ಗೆಯಿಂದ ತಿಂಡಿ ತಿಂದಿದ್ದೀರಾ, ಮಧ್ಯಾಹ್ನ ಊಟ ಮಾಡಿದ್ದೀರಾ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಿಮ್ಮ ಕಲೀಗ್ಸ್ ಜೊತೆ ಆಚೆ ಹೋಗಿದ್ದೀರಾ, ಒಂದು ಟೀ ಕುಡಿದಿದ್ದೀರಾ, ಜೊತೆಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೀರಾ, ಎಲ್ಲ ಮಾಡಿದ್ದೀರಾ. ಬಟ್ ದ ಮೊಮೆಂಟ್ ನೀವು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಯು ಥಿಂಕ್ ಯು ಆರ್ ಟು ಹಂಗ್ರಿ. ಪ್ರಾಬಬ್ಲಿ ನಿಮಗೆ 10 ನಿಮಿಷ ಆ ಟಯರ್ಡ್ನೆಸ್ ಕಮ್ಮಿ ಆಗಬೇಕು, ಸುಸ್ತು ಕಮ್ಮಿ ಆಗೋಕ್ಕೆ, ಯು ಆರ್ ಮೆಂಟಲಿ ಎಕ್ಸಾಸ್ಟೆಡ್. ಆಲ್ ಯು ನೀಡ್ ಇಸ್ ಸಮ್ ಸ್ಪೇಸ್ ಟು ಗಿವ್ ಯೋರ್ ಸೆಲ್ಫ್, ಆಯಿತಾ. ಸ್ವಲ್ಪ ಆ ಮೆಂಟಲ್ ಪ್ರೆಷರ್ ಕಮ್ಮಿ ಆಗಿ ನಿಮಗೊಂದು ಸ್ಪೇಸ್ನ ನೀವು ತೊಗೋಬೇಕಾಗಿರುತ್ತೆ. ಬಟ್ ನಾವೇನು ಕನ್ಫ್ಯೂಸ್ ಮಾಡ್ಕೊತೀವಿ, ಮನೆಗೆ ಬರ್ತಿದ್ದಂಗೆ ಫ್ರೆಶನ್ ಅಪ್ ಆಗಿಬಿಟ್ಟು ಇಮಿಡಿಯೇಟಾಗಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮನೇಲಿ ಏನಿದೆ ಅಂತ ಹುಡ್ಕಾಡ್ತೀವಿ. ಫಸ್ಟ್ ಒನ್ ಥಿಂಗ್. ಎರಡನೇದೇನು ಅಂತ ಹೇಳಿದ್ರೆ, ಅಡುಗೆ ಮನೆಗೆ ಹೋಗಿ ನಮ್ಗೆ ಏನು ಸಿಕ್ಕುತ್ತೆ ಅದನ್ನು ಈಸಿಯಾಗಿ ಗ್ರ್ಯಾಬ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದಷ್ಟು ಸ್ನ್ಯಾಕ್ಸ್ ಇಟ್ಟಿರುತ್ತೆ, ಬಿಸ್ಕೆಟ್ಸ್ ಇರುತ್ತೆ, ಈವನ್ ಅಮೃತನೂ ವಿಷ ಆಗುತ್ತೆ ಅತಿ ಆದರೆ ಅಂತ ಹೇಳ್ತಾರಲ್ಲ, ಅದೇ ಸತ್ಯ. ಐಸ್ ಕ್ರೀಮ್ಗಳಿರ್ತವೆ, ಸ್ವೀಟ್ಗಳಿರುತ್ತೆ, ಒಂದಷ್ಟು ಪ್ಲೇನ್ ಕೇಕು, ಅದು ಇದು ಬೇಕ್ರಿದು ಬಿಸ್ಕೆಟ್ಗಳು, ಕುಕೀಸ್ಗಳು. ಸೊ ವಿ ವುಡ್ ಹ್ಯಾವ್ ಸ್ಟಾಕ್ ಲಾಟ್ ಆಫ್ ಥಿಂಗ್ಸ್ ಅಲ್ವಾ ನಮ್ಮ ಅಡುಗೆ ಮನೆಯಲ್ಲಿ. ಹೋದ ತಕ್ಷಣ ನಾವೇನು ಮಾಡ್ತೀವಿ, ಒಂದು ಬೌಲ್ಗೆ ನಮ್ಗೆ ಇಷ್ಟ ಇರೋಂಥ ಸ್ನ್ಯಾಕ್ ಹಾಕೋತೀವಿ, ಒಂದು ಗ್ಲಾಸ್ ಕಾಫಿ ಟೀ ಹಾಕೋತೀವಿ, ತೊಗೊಬಂದು ಕೂತ್ಕೊಂಡು ತಿಂತೀವಿ, ಆಯಿತಾ. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಬೇಡದಿರೋ ಅಂಥ ಜಂಕು ನಮ್ಮ ಹೊಟ್ಟೆ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇ ಬೈಟ್ ನೀವು ತೊಗೋತಿದ್ದಂಗೆ ನಿಮಗೆ ಒಂದು ಸಿಗ್ನಲ್ ಹೋಗುತ್ತೆ, ವಾವ್ ಐ ಆಮ್ ಫೀಲಿಂಗ್ ಸೋ ರಿಲ್ಯಾಕ್ಸ್ಡ್, ಸೋ ನೈಸ್ ಅಂತ ನೀವೊಂದು ಸಿಗ್ನಲ್ನ ನಿಮ್ಮ ಬ್ರೈನಿಗೆ ಕೊಡ್ತೀರಾ. ಆ ಬ್ರೈನ್ ಏನು ಮಾಡುತ್ತೆ, ಮತ್ತೆ ನಂಗೆ ಇನ್ನೂ ಬೇಕು ಅಂತ ಕೇಳ್ಸುತ್ತೆ. ಸೊ ಮನೇಲಲ್ಲಿ ಏನಿದೆ, ನೀವು ಒಂದು ಬಟ್ಲಿಗೆ ಏನು ಹಾಕೋ ಬಂದಿದ್ರಿ, ಯು ವಿಲ್ ಗೋ ಆ್ಯಂಡ್ ರೀಫಿಲ್ ಯುವರ್ ಅನದರ್ ಬೌಲ್ ಆಲ್ಸೋ.
ಕರೆಕ್ಟಾ? ಸೊ ಹಂಗೆ ಜಾಸ್ತಿ ಮಾಡಿ ಎವ್ರಿ ಸಿಂಗಲ್ ಡೇ ಇಟ್ ಬಿಕಮ್ಸ್ ಅ ರೋಟೀನ್, ಅಭ್ಯಾಸ ಆಗೋಗುತ್ತೆ. ಮನೆಗೆ ಬಂದ ತಕ್ಷಣ ರಿಫ್ರೆಶ್ ಆದೆ, ಫಸ್ಟ್ ಐಲ್ ಗೋ ಗ್ರ್ಯಾಬ್ ಸಮಥಿಂಗ್ ಟು ಹ್ಯಾವ್, ಆಯಿತಾ? ಏನಿರುತ್ತೆ ಅದನ್ನು ತೊಗೊತೀನಿ, ತಿಂತೀನಿ. ದಿಸ್ ಇಸ್ ಒನ್ ಥಿಂಗ್. ಬಟ್ ಆ್ಯಕ್ಚುಲಾಗಿ ನೀವು ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಹೊಟ್ಟೆ ಹಸಿವಿದ್ದರೆ ಫೈನ್, ಆವಾಗ ಆ್ಯಕ್ಚುಲ್ ಮೀಲ್ನ ತಿನ್ನಬೇಕು ನೀವು, ಓಕೆನಾ? ನಾಟ್ ಸಮಥಿಂಗ್ ರ್ಯಾಂಡಮ್ ಸ್ನ್ಯಾಕ್. ಸೊ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಆ್ಯಕ್ಚುಲಾಗಿ ನಿಮಗೆ ಹೊಟ್ಟೆ ಹಸ್ತಿದೆಯಾ, ಹೌದಾ? ಆವಾಗ ಒಂದು ಮೀಲ್ ತಿನ್ನಿ. 7 ಗಂಟೆಗೆ ಬಂದಿದ್ದೀರಾ, 7:30 8 ಗಂಟೆ ಅಷ್ಟರಲ್ಲಿ ಒಂದು ಒಳ್ಳೆ ಮೀಲ್ ಪ್ರಿಪೇರ್ ಮಾಡಿಕೊಂಡು ಮೀಲ್ ತಿನ್ನಿ. ಆದರೆ ರ್ಯಾಂಡಮ್ ಸ್ನ್ಯಾಕಿಂಗ್ ಮಾಡಬೇಡಿ. ಬಿಕಾಸ್ ಇವಾಗ ರ್ಯಾಂಡಮ್ ಸ್ನ್ಯಾಕಿಂಗ್ ಆಯಿತು, ಸ್ನ್ಯಾಕಿಂಗ್ ಆದ ತಕ್ಷಣ ನಿಮ್ಗೆ ಹೊಟ್ಟೆ ಏನು ಹೇಳುತ್ತೆ, ಇದು ಬರೀ ಸ್ನ್ಯಾಕ್ಸು, ನೆಕ್ಸ್ಟ್ ನನಗಿನ್ನ ಊಟ ಬಂದಿಲ್ಲ ಅಂತ. ಸೊ ಅವಾಗ ಹೋಗ್ಬಿಟ್ಟು ಊಟ ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀರಾ. ಅಡುಗೆ ಏನಿರುತ್ತೆ, ಒಂದು ಸಾರು, ಒಂದು ಅನ್ನ ಇರುತ್ತೆ ಮ್ಯಾಕ್ಸಿಮಮ್, ಅಂದರೆ ಒಂದು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಅಗೇನ್ ಚಿಪ್ಸು ಅದು ಇದು ಮನೇಲಿರುತ್ತೆ, ಅದನ್ನು ನೆಂಚ್ಕೊಂಡು ತಿನ್ಕೊಳ್ಳೋಣ, ಯಾರು ತುಂಬ ಕುಕ್ ಮಾಡೋಕ್ಕಾಗಲ್ಲ ಇವಾಗ ಅಂತ ಮಾಡ್ತೀರಾ, ಕರೆಕ್ಟಾ? ಸೊ ಅಗೇನ್ ಅನ್ನ ಸಾರು ಚಿಪ್ಸು. ಸೊ ವೇರ್ ಇಸ್ ಅ ನ್ಯೂಟ್ರಿಷನ್ ಹಿಯರ್? ಕರೆಕ್ಟ್. ಸೊ ಇಲ್ಲೂ ನ್ಯೂಟ್ರಿಷನ್ ಇಲ್ಲ, ನೀವು ಅವಾಗ ತಿಂದು ಸಾಕಾಗಿಲ್ಲ ಆ್ಯಂಡ್ ಇದನ್ನು ತಿಂತೀರಾ. ತಿಂದ ಮೇಲೆ ಯು ವಿಲ್ ಇಮಿಡಿಯೇಟ್ಲಿ ಗೋ ಟು ಸ್ಲೀಪ್, ಕರೆಕ್ಟಾ? ಬಿಕಾಸ್ ಅಗೇನ್ ನಾಳೆ ಬೆಳಿಗ್ಗೆ ಯು ಹ್ಯಾವ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್, ಆಫೀಸ್ ಇದೆ, ಕೆಲಸ ಇದೆ, ಮಕ್ಕಳು ಸ್ಟಡೀಸ್ ಇದೆ, ಅದಿದೆ ಇದಿದೆ. ಸೊ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಫಸ್ಟು ಟಯರ್ಡ್ ಆಗಿದ್ದೀನಿ ಅಂತ ತಿನ್ನೋಕ್ಕೆ ಸ್ಟಾಪ್ ಮಾಡಿದೆ, ಬೋರ್ ಆಗ್ತಾ ಇದ್ದೀನಿ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಸುಮ್ಮನೆ ಸ್ಟ್ರೆಸ್ ಆಗಿದ್ದೀನಿ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬದಲು ಆ್ಯಕ್ಚುಲಾಗಿ ನನ್ನ ಬಾಡಿಗೆ ಯಾವಾಗ ಏನು ಬೇಕು ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸರಿನಾ? ಸೊ ಅದಕ್ಕೆ ಆ್ಯಕ್ಚುಲಾಗಿ ಹಂಗ್ರಿ ಆದಾಗ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ಸ್ಟೆಡ್ ಆಫ್ ಲಿಸನಿಂಗ್ ಟು ದಿಸ್ ಸಿಗ್ನಲ್ಸ್, ಆಯಿತಾ? ಓ ವಾ ಒನ್ ಮೊಮೆಂಟರಿ ಸಿಗ್ನಲ್ಗಿಂತ ಹೊಟ್ಟೆ ಲೇಟರ್ ಹೇಳ್ತಾ ಇತ್ತು, ಅಯ್ಯೋ ನನಗೆ ನೀನೇನೋ ಕೊಡ್ತಾ ಇದೆಯಾ, ನನಗೆ ಇಷ್ಟ ಆಗ್ತಾ ಇಲ್ಲ, ಸರಿ ಬರ್ತಾ ಇಲ್ಲ, ಐ ಆಮ್ ರಿಯಲಿ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಡೈಜೆಸ್ಟ್ ದಿಸ್, ತುಂಬ ಹಿಂಸೆ ಆಗ್ತದೆ, ಕ್ಯಾನ್ ಯು ಪ್ಲೀಸ್ ಚೇಂಜ್ ಯುವರ್ ಫುಡ್ ಪ್ಯಾಟರ್ನ್ ಅಂತ ಅಳ್ತಾ ಇತ್ತು ನನ್ನ ಹೊಟ್ಟೆ. ಸೊ ಇಲ್ಲಿ ಕೇಳೋ ಬದಲು ಇಲ್ಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೊಟ್ಟೆ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಬಾಡಿ ನನ್ನ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತು, ನನಗೆ ಹೇಗೆ ಇಷ್ಟ ಹಾಗಿರೋಕ್ಕೆ ಸ್ಟಾರ್ಟ್ ಮಾಡ್ತು, ಸಿಂಪಲ್. ಸೊ ಇವಾಗ ಬೋರ್ ಆಯಿತು ಅಂದರೆ, ಸ್ಟ್ರೆಸ್ ಆಯಿತು ಅಂದರೆ, ಫ್ರಸ್ಟ್ರೇಟ್ ಆಯಿತು ಅಂತ ಹೇಳಿದ್ರೆ, ಡೋಂಟ್ ಗೆಟ್ ಇನ್ ಟು ಈಟಿಂಗ್, ಇನ್ಸ್ಟೆಡ್ ಫೈಂಡ್ ಅ ವೇ ಆ ಪರ್ಟಿಕ್ಯುಲರ್ ಟೈಮ್ನ ನಿಮ್ಮ ನರ್ವಸ್ ಸಿಸ್ಟಮ್ನ ಹೇಗೆ ಕಾಮ್ ಮಾಡ್ಬೋದು ಅನ್ನೋದನ್ನು ತಿನ್ನೋದ್ರ ಬಿಟ್ಟು ಬೇರೆ ರೀತಿಯಲ್ಲಿ ನನ್ನ ನರ್ವಸ್ ಸಿಸ್ಟಮ್ನ ಹೇಗೆ ಕಾಮ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಪ್ಯಾಷನ್ ಏನು, ನಿಮ್ಮ ಹಾಬಿ ಏನು, ನಿಮ್ಮ ರೋಟೀನ್ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಫೈಂಡ್ ಅ ವೇ. ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಡೈವರ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಈ ಥರ ಎಲ್ಲ ಸ್ಟ್ರೆಸ್ ಆದಾಗೆಲ್ಲ ತಿನ್ನಬೇಕು ಇವತ್ತಿಗೂ ಕೆಲವು ದಿನಗಳು ಐ ವಿಲ್ ಗೋ ಆಫ್ ಟ್ರ್ಯಾಕ್, ನನ್ನ ಕೈ ಮೀರ್ ಹೋಗುತ್ತೆ, ಬಟ್ ಇಟ್ ಇಸ್ ಟೋಟಲಿ ಫೈನ್. ಅಪರೂಪಕ್ಕೆ ಒಂದಿನ ಇಸ್ ಟೋಟಲಿ ಫೈನ್, ಬಟ್ ಎವ್ರಿ ಸಿಂಗಲ್ ಡೇ ಅದೇ ರೋಟೀನ್ ಆಗಿರಬಾರ್ದು, ಓಕೆನಾ? ಸೊ ನಾನೇನು ಮಾಡ್ತೀನಿ, ನನ್ನ ಮಗಳ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಐ ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್, ಇಲ್ಲ ಏನಾದ್ರು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಟಿ ವಿ ವಾಚ್ ಮಾಡ್ತೀನಿ, ಇಲ್ಲ ಏನಾದ್ರು ಸೀರೀಸ್ ನೋಡ್ತೀನಿ, ಇಲ್ಲ ನನಗೆ ಇಷ್ಟ ಇರೋದು ಏನಾದ್ರು ಜರ್ನಲ್ ಮಾಡ್ಬೇಕಾದ್ರೆ ಮಾಡ್ತೀನಿ, ಏನಾದ್ರು ಒನ್ನಲ್ಲಿ ತಿನ್ನೋದು ಬಿಟ್ಟು ನನ್ನ ಮೈಂಡ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ, ವೇರ್ ಅಗೇನ್ ಇಟ್ ಬಿಕಮ್ಸ್ ಹ್ಯಾಪಿ ಆ್ಯಂಡ್ ನನ್ನ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ ಅಂತ. ಎಂಡ್ ಆಫ್ ದ ಡೇ ನನ್ನ ಮೈಂಡ್ನ ನಾನು ಖುಷಿ ಪಡಿಸ್ಬೇಕು, ಆಯಿತಾ? ನನ್ನ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡಬೇಕು, ಅದು ತಿನ್ನೋ ಮೂಲಕನೇ ಆಗಬೇಕು ಅಂತ ಏನಿಲ್ಲ. ಸೊ ಯೋಚನೆ ಮಾಡಿ, ಇದು ನಿಮ್ಮ ಫ್ರಿಜ್ಜಲ್ಲಿ ಕೂತಿದೆ, ಕಮ್ ಅಂತ ಕರೀತಾ ಇದೆ, ಕರೆಕ್ಟಾ? ಸೊ ಇದನ್ನು ತಿಂದರೆ ನಿಮ್ಗೆ ಒಳ್ಳೇದಾಗತ್ತಾ ಇಲ್ಲ ಬಾಡಿಗೆ ಹಾರ್ಮ್ ಆಗುತ್ತಾ? ಯೋಚನೆ ಮಾಡಿ. ಇದು ತಕ್ಷಣ ತಣ್ಣಗೆ ಅನಿಸುತ್ತೆ, ಐಸ್ ಕ್ರೀಮ್ ತಿಂದಿದಂಗೆ ತಣ್ಣಗೆ ಅನಿಸುತ್ತೆ, ಬಟ್ ಆ್ಯಕ್ಚುಲಾಗಿ ನಮಗೆ ಬಾಡಿ ತಣ್ಣಗೆ ಮಾಡಲ್ಲ. ತಿಂದ ತಕ್ಷಣ ತುಂಬ ದಾಹ ಆಗುತ್ತೆ, ಬಿಕಾಸ್ ಆಫ್ ಹೈ ಶುಗರ್ಸ್ ಆ್ಯಂಡ್ ಸಾಲ್ಟ್ ಕಂಟೆಂಟ್ಸ್ ಅಲ್ವಾ? ಸೊ ನಿಜವಾಗ್ಲೂ ಇದು ಅವಶ್ಯಕತೆ ಇದೆಯಾ ನಿಮಗೆ? ಇನ್ಸ್ಟೆಡ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ರ್ಯಾಂಡಮ್ ಆಗಿ ಒಂದು ಐಸ್ ಕ್ರೀಮ್ನ ಪಿಕ್ ಮಾಡೋ ಬದಲು ಆರ್ ಸಮಥಿಂಗ್ ಲೈಕ್ ದಿಸ್, ಅ ಫ್ರೂಟ್, ಅ ಹೋಲ್ ಫ್ರೂಟ್ ಅಲ್ವಾ? ಸೊ ಈ ಹಣ್ಣು ಕೂಡ ತಣ್ಣಗಿದೆ, ಇದನ್ನು ತಿಂದ ಮೇಲೆ ನಿಮಗೆ ಹೊಟ್ಟೆಲಿ ತಣ್ಣಗೆ ಅನಿಸುತ್ತೆ, ಕರೆಕ್ಟಾ? ಬಟ್ ನಿಮಗೆ ಐಸ್ ಕ್ರೀಮ್ ತಿಂದಾಗ ಫಸ್ಟ್ ವಾವ್ ಮೂಮೆಂಟ್ ಬರುತ್ತಲ್ಲ, ಅದು ಬರದೇ ಇರ್ಬೋದು, ಬಟ್ ತಿಂದ ನಂತರ ಬರುತ್ತಲ್ಲ ಫೀಲಿಂಗು, ಎನರ್ಜಿ, ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತಲ್ಲ, ದಟ್ ವಿಲ್ ಓನ್ಲಿ ಕಮ್ ಥ್ರೂ ಹೋಲ್ ಫುಡ್ಸ್, ಆಯಿತಾ? ನಾಟ್ ಫ್ರಮ್ ದಿಸ್ ಅನ್ನೆಸೆಸರಿ ಸ್ನ್ಯಾಕಿಂಗ್ ಆರ್ ರ್ಯಾಂಡಮ್ ಸ್ನ್ಯಾಕಿಂಗ್. ಸೊ ಮನೇಲಿ ಏನು ಮಾಡಿ ಅಂತ ಹೇಳಿದ್ರೆ, ಇಂಥ ಐಟಮ್ಗಳನ್ನ ತಂದು ಇಟ್ಕೊಳ್ಳೋದೇ ನಿಲ್ಲಿಸ್ಬಿಡಿ, ಕೀಪ್ ಇಟ್ ಅವೇ. ಇವನ್ ಇಫ್ ಇಟ್ ಇಸ್ ಫಾರ್ ಎಕ್ಸಾಂಪಲ್ ಮಕ್ಳು ಇರ್ತಾರೆ ಮನೆಯಲ್ಲಿ, ಅವಾಯ್ಡ್ ಮಾಡೋಕ್ಕಾಗಲ್ಲ, ವಿ ವಿಲ್ ಹ್ಯಾವ್ ಟು ಸ್ಟೋರ್ ದಿಸ್, ಅವರು ತಿಂತಾರೆ ಕೇಳ್ತಾರೆ, ಫೈನ್. ಸೊ ನೀವು ತಿನ್ನೋಕ್ಕೆ ಹೋಗಬೇಡಿ, ನೀವು ಅದನ್ನು ಸ್ಟಾಪ್ ಮಾಡಿ, ಆದಷ್ಟು ಸ್ಟಾಪ್ ಮಾಡಿ. 15 ದಿನಕ್ಕೊಂದ್ಸತಿ 20 ದಿನಕ್ಕೊಂದ್ಸತಿ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಸ್ಪೆಷಲಿ ಮ್ಯಾಂಗೋ ತಿನ್ನೋಕ್ಕೆ ಬೇಜಾರು, ಆದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತೀನಿ, ಮ್ಯಾಂಗೋ ಐಸ್ ಕ್ರೀಮ್ ತಿಂತೀನಿ. ಅದ್ರ ಬದಲು ಮ್ಯಾಂಗೋ ಸೀಸನ್ ಇದ್ದಾಗ ಒನ್ ಹೋಲ್ ಫ್ರೂಟ್ ಆಫ್ ಮ್ಯಾಂಗೋ ಅದನ್ನು ತಿನ್ನೋಕ್ಕೆ ನಾನು ರೆಸಿಸ್ಟ್ ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಅಯ್ಯೋ ಮ್ಯಾಂಗೋ ತಿಂದರೆ ದಪ್ಪ ಆಗ್ತಾರೆ ಅಂತ, ಲೆಟ್ ಮಿ ನಾಟ್ ಈಟ್ ದಟ್ ಮ್ಯಾಂಗೋ ಅಂತೀನಿ, ಬಟ್ ಐ ಆಮ್ ಓಕೆ ಟು ಈಟ್ ದಿಸ್ ಮ್ಯಾಂಗೋ ಫ್ಲೇವರ್ಡ್ ಐಸ್ ಕ್ರೀಮ್. ಸೊ ಅದನ್ನು ಸ್ಟಾಪ್ ಮಾಡಿ, ಇಟ್ ಈಸ್ ಬೆಟರ್ ಟು ಹ್ಯಾವ್ ಒನ್ ಫುಲ್ ಮ್ಯಾಂಗೋ, ಆಯಿತಾ? ಸೊ ಆ ಥರ ಶಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮೆಂಟಲಿ ಶಿಫ್ಟ್,
ಆಯಿತಾ. ಜಂಕಿಂದ ಹೈಲಿ ಪ್ರೊಸೆಸ್ಡಿಂದ ಐ ವಿಲ್ ಮೇಕ್ ಶೂರ್ ಐ ಆಮ್ ಈಟಿಂಗ್ ಹೋಲ್ಸೇಮ್ ಫುಡ್ ಆ್ಯಂಡ್ ರ್ಯಾಂಡಮ್ ಆಗಿ ತಿನ್ನಲ್ಲ, ಪ್ಲ್ಯಾನ್ಡಾಗಿ ಆರ್ಗನೈಸ್ಡಾಗಿ ಪ್ರಿಪೇರ್ಡ್ ಆಗಿ ತಿನ್ನೋದು. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾನು ನೀರು ಕುಡಿದೆ, ಆಮೇಲೆ ನನಗೆ ಇಷ್ಟ ಇರೋ ಹಣ್ಣು ತಿಂದೆ, ಆಮೇಲೆ ನನಗೆ ಟೀ ಅಭ್ಯಾಸ ಇದೆ ಟೀ ಕುಡಿದೆ, ಆಮೇಲೆ ನಾನು ಬ್ರೇಕ್ಫಾಸ್ಟ್ ತಿಂದೆ, ಬ್ರೇಕ್ಫಾಸ್ಟ್ ಆದಮೇಲೆ 1.5 ಅವರ್ ನಾನು ಗ್ಯಾಪ್ ಕೊಟ್ಟೆ, ಅದಾದಮೇಲೆ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ತೊಗೊಂಡೆ. ಆ ಸ್ನ್ಯಾಕಲ್ಲಿ ನಂಗೆ ಇಷ್ಟ ಇರೋ ಫ್ರೂಟ್ ತಿಂತೀನಿ. ಯಾವುದು ನಂಗೆ ಆ ಸ್ವೀಟ್ ಟೂತ್ ಇರೋದ್ರಿಂದ ಆ ಸ್ವೀಟ್ನೆಸ್ಗೆ ಈಕ್ವಲೆಂಟ್ ಆಗಿರೋದು ಏನಾದ್ರು ತಿಂತೀನಿ, ಓಕೆನಾ. ದೆನ್ ನಾನು ಲಂಚ್ ತಿಂತೀನಿ, ದಟ್ ವಿಲ್ ಆಲ್ಸೋ ಬಿ ಅ ಹೋಲ್ಸಮ್ ಮೀಲ್ ಆ್ಯಂಡ್ ದೆನ್ ಕಮ್ಸ್ ಮೈ ಈವ್ನಿಂಗ್ ಸ್ನ್ಯಾಕ್ ವಿಚ್ ಐ ಕ್ರೇವ್ ಫಾರ್. ಸೊ ಈ ಥರ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಲಡ್ಡುಗಳು, ಆಯಿತಾ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಅ ಬೇಕ್ರಿ ಆ್ಯಂಡ್ ಗೆಟ್ಟಿಂಗ್ 1 ಫುಲ್ ದೂದ್ ಪೇಡ ಅಥವಾ ಯಾವ್ದಾದ್ರು ಒಂದು ಲಡ್ಡು ಥರ ಬದಲು ಇದು ಯಾವ್ದ್ರಲ್ಲಿ ಮಾಡಿರೋದು ಗೊತ್ತಾ, ಇದು ಜಾಕ್ ಫ್ರೂಟ್ ಸೀಡಿಂದ ಮಾಡಿರೋ ಅಂಥ ಲಡ್ಡು, 1 ಹೋಲ್ ಲಡ್ಡು. ಓಕೆ, ಇದನ್ನು ತಿಂದರೆ ಇಟ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್, ಜೊತೆಗೆ ಎಷ್ಟೊಂದು ನ್ಯೂಟ್ರಿಷನ್ ಸಿಗುತ್ತೆ. ಆ್ಯಂಡ್ ಜಾಕ್ ಫ್ರೂಟ್ ಸೀಡ್ ಹ್ಯಾಸ್ ಲಾಟ್ಸ್ ಆಫ್ ನ್ಯೂಟ್ರಿಷನಲ್ ವ್ಯಾಲ್ಯೂಸ್, ಆಯಿತಾ. ಅದ್ರ ಜೊತೆಗೆ ಒಂದು ಲಡ್ಡು ಮಾಡಿಕೊಂಡು, ಇದು ಹೈ ಪ್ರೋಟೀನ್ ಕೂಡ, ಇದನ್ನು ತಿಂತೀನಿ. ಇದನ್ನು ತಿಂದಾಗ ಐ ವಿಲ್ ಹ್ಯಾವ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಈವ್ನಿಂಗ್, ಆಯಿತಾ. ಇಟ್ ಇಸ್ ಅ ಪ್ಲ್ಯಾಂಡ್ ಮೀಲ್, ನಾಟ್ ಅ ರ್ಯಾಂಡಮ್ ಸ್ನ್ಯಾಕಿಂಗ್. ಈಗ ನಂತರ ಒಂದು ಡಬ್ಬ ಪೂರ್ತಿ ಲಡ್ಡು ಇದೆ. ಸೊ ನಾನು ಈ ಡಬ್ಬ ಪೂರ್ತಿನ ಹೋಗ್ತಾ ಬರ್ತಾ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಟ್ರೆ ಈವನ್ ಅಮೃತನೂ ವಿಷ ಆಗುತ್ತೆ ಅತಿ ಆದರೆ ಅಂತ ಹೇಳ್ತಾರಲ್ಲ, ಅದೇ ಸತ್ಯ. ಸೊ ನಾನು ಯೋಚನೆ ಮಾಡ್ತೀನಿ, ದಿನಕ್ಕೊಂದು ತಿನ್ಕೊಂಡು ಹೋಗ್ತೀನಿ, ನೋ ಪ್ರಾಬ್ಲಮ್, ಅದಷ್ಟು ನನಗೇನೆ ಅಲ್ವಾ. ಸೊ ದಿನಕ್ಕೊಂದು ತಿನ್ಕೊಂಡು ಹೋಗ್ತೀನಿ. ಅವಾಗೇನಾಗುತ್ತೆ, ನಾನು ಪ್ಲ್ಯಾಂಡ್ ಸ್ನ್ಯಾಕಿಂಗ್ ಮಾಡ್ತಾ ಇದ್ದೀನಿ, ರ್ಯಾಂಡಮ್ ಸ್ನ್ಯಾಕಿಂಗ್ ಮಾಡ್ತಾ ಇಲ್ಲ. ಪ್ಲ್ಯಾಂಡ್ ಮಾಡಿದಾಗ ನಿಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟೇ ಕೊಡ್ತೀವಿ, ಕರೆಕ್ಟಾ. ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ, ಅದೊಂದು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಥಿಂಗ್, ನೋ ರ್ಯಾಂಡಮ್ ಈಟಿಂಗ್, ಓನ್ಲಿ ಪ್ಲ್ಯಾಂಡ್ ಸ್ನ್ಯಾಕಿಂಗ್, ಆಯಿತಾ. ಸೊ ರ್ಯಾಂಡಮ್ ಸ್ನ್ಯಾಕಿಂಗ್ ಕಟ್ ಮಾಡಿ ಪ್ಲ್ಯಾಂಡ್ ಸ್ನ್ಯಾಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಥಿಂಗ್ ಇಸ್ ಸಮಥಿಂಗ್ ವಾಟ್ ಯು ಆರ್ ಅವಾಯ್ಡಿಂಗ್ ಇಸ್ ಎಕ್ಸಾಷನ್, ಟಯರ್ಡ್ನೆಸ್, ಸ್ಟ್ರೆಸ್ ತಿಂತಾ ಇದೀವ ಅಥವಾ ನಾವು ತಿಂತಾ ಇರೋದು ಹೊಟ್ಟೆ ಹಸಿಗ, ಅದನ್ನು ನೀವು ಐಡೆಂಟಿಫೈ ಮಾಡ್ತೀರಾ. ಆ್ಯಂಡ್ ಹೊಟ್ಟೆ ಹಸಿ ಇಲ್ಲ ಅಂದರೆ ನೀವು ಸುಮ್ಮನೆ ತಿನ್ನೋಕ್ಕೂ ಹೋಗಲ್ಲ, ಓಕೆನಾ. ಸೆಕೆಂಡ್ ಥಿಂಗ್ ಇಸ್ ರ್ಯಾಂಡಮ್ ಆಗಿ ಸಿಕ್ಕಿದ್ನ ಸ್ನ್ಯಾಕ್ ಮಾಡ್ತಾ ಹೋಗ್ತಾ ಬರ್ತಾ 1 ಚಿಪ್ಸು, 1 ಬಿಸ್ಕೆಟು, 1 ಕಡಲೆಕಾಯಿ ಆ ಥರ ಹೋಗ್ತಾ ಬರ್ತಾ ಸುಮ್ಮನೆ ತಿಂತೀವ, ಅಥವಾ ಇಲ್ಲ 1 ಪೀಸ್ ಪಿಜ್ಜಾ, 1 ಸ್ಲೈಸ್ ಅಲ್ವಾ ಪ್ಲೀಸ್ ತಗೊಳ್ಳೋಣವಾ, ಆ ಥರ ಎಲ್ಲ ಯೋಚನೆ ಮಾಡ್ತೀವ. ಅಥವಾ ಪ್ಲ್ಯಾನ್ ಮಾಡಿ ನಾನು ಯಾವತ್ತು ಜಂಕ್ ತಿಂತೀನಿ, ಯಾವತ್ತು ಜಂಕ್ ತಿನ್ನಲ್ಲ, ಪ್ರತಿದಿನ ನಾನು 2 ಸ್ನ್ಯಾಕ್ ತೊಗೋತೀನಿ, ಯಾವ ಟೈಮಲ್ಲಿ ತೊಗೋತೀನಿ, ಯಾವ ಟೈಮಲ್ಲಿ ತೊಗೊಳ್ಳಲ್ಲ, ಅದನ್ನ ನೀವು ಕಾನ್ಷಿಯಸ್ ಆಗಿ ನಿಮ್ಮ ಬ್ರೈನ್ನ ಟ್ರೈನ್ ಮಾಡ್ಕೊಂಡು, ಸೇಮ್ ಲೈಕ್ ಎದ್ದ ತಕ್ಷಣ ಹೇಗೆ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ಥರ ಸಿಕ್ಕಿ ಟೈಮಲ್ಲೆಲ್ಲ ಅಲ್ಲುಜ್ಜಲ್ಲ ನಾವು, ಕರೆಕ್ಟಾಗಿ ಎವ್ರಿ 1 hour 2 hour ಒಂದು ಸತಿ ಹಿಂಗನ್ಬಿಟ್ಟು ಹೋಗೋಣ ಆ ಥರ ಮಾಡಲ್ಲ, ಕರೆಕ್ಟ್. ನಾವು ಒಂದು ಸತಿ ವಿ ಹ್ಯಾವ್ ಅ ಸ್ಪೆಸಿಫಿಕ್ ಟೈಮ್, ಬೆಳಗ್ಗೆ ಒಂದು ಸತಿ ರಾತ್ರಿ ಒಂದು ಸತಿ, ಅದೇ ಥರ ಸ್ನ್ಯಾಕಿಂಗು ಕೂಡ ಪ್ಲ್ಯಾನ್ ಮಾಡಿಕೊಂಡು ಅದೇ ಟೈಮ್ ಇಟ್ಕೊಳ್ಳಿ. ಆವಾಗ ನೀವೇ ನೋಡ್ತೀರಾ ನಿಮ್ಮ ಬಾಡಿಲಾಗ ಚೇಂಜಸ್ನ. ಮೌತ್ಗೆ ಸುಮ್ಮನೆ ಓಪನ್ ಮಾಡಿಬಿಡಿ, ಜಿಪ್ ಹಾಕ್ಕೊಂಡಿರಿ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಓಪನ್ ಮಾಡಿ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಆಫೀಸಿಂದ ಬಂದ ತಕ್ಷಣ ಓಡೋಗ್ಬಿಟ್ಟು ಏನಾದ್ರು ತಿನ್ನೋದನ್ನ ಸ್ಟಾಪ್ ಮಾಡಿದೆ, ಓಕೆನಾ. ಅಷ್ಟೇ. ಏನಂತ ಹೇಳಿದ್ರೆ, ಹೊಟ್ಟೆ ಹಸಿತಾ ಇದೆಯಾ, ಸರಿ, ಐ ವಿಲ್ ವೆಯ್ಟ್ ಫಾರ್ ಮೈ ಫುಡ್ ಟು ಗೆಟ್ ಪ್ರಿಪೇರ್ಡ್, ಆಮೇಲೆ ಕಂಪ್ಲೀಟಾಗಿ ನನ್ನ ಮೀಲ್ನ ಎಂಜಾಯ್ ಮಾಡ್ತೀನಿ. ಬಟ್ ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ತಿನ್ನಲ್ಲ. ನಿಮಗೆ ಗೊತ್ತು ನಾನು ಕಾಫಿ ಟೀ ತುಂಬ ತೊಗೋತೀನಿ ಅಂತ, ಬಟ್ ಇನ್ನು ಸ್ಪೆಸಿಫಿಕ್ ಟೈಮ್. ನಾನು ಇವಾಗ ಮೊದಲೇನು ಮಾಡ್ತಿದ್ದೆ ಗೊತ್ತಾ, ಒಂಥರ ಸುಸ್ತಾದಾಗ ಇಲ್ಲ ಬೇಜಾರಾದಾಗ ಯಾವಾಗಲೂ ರ್ಯಾಂಡಮ್ ಆಗಿ ಒಂದೊಂದು ಗ್ಲಾಸ್ ಕಾಫಿ ತಾನೇ ಮಾಡ್ಕೊಂಡು ಕುಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ, ಆಯಿತಾ. ಬಟ್ ಇವಾಗ ನನ್ನ ಟೈಮಿಂಗ್ ಇದೆ, ಈ ಟೈಮ್ ಕ್ರಾಸ್ ಆದಮೇಲೆ ನಾನು ಈ ಪರ್ಟಿಕ್ಯುಲರ್ ಊಟನ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾನು ಕಾಫಿ ಟೀ 4:15 5 ಗಂಟೆ ಒಳಗಡೆ ಮುಗ್ದೋಗ್ಬೇಕು, ಅದ್ರ ಮೇಲೆ ನಾನು ಕಾಫಿ ಟೀ ತೊಗೊಳ್ಳಲ್ಲ, ನೋ ಮ್ಯಾಟರ್ ಹೌ ಮಚ್ ಟಯರ್ಡ್ ಐ ಆಮ್. ಬಿಕಾಸ್ ನನ್ನ ಬಾಡಿ ಆವಾಗ ಕೇಳೋದು ರೆಸ್ಟ್ನ, ರಿಲ್ಯಾಕ್ಸಿಂಗ್ ಫೀಲಿಂಗ್ನ, ಇಟ್ ಈಸ್ ನಾಟ್ ಆಸ್ಕಿಂಗ್ ಫಾರ್ ಅ ಕೆಫೇನ್. ಆ್ಯಂಡ್ ಥರ್ಡ್ ಥಿಂಗ್ ದಟ್ ಐ ಸ್ಟಾರ್ಟೆಡ್ ಡೂಯಿಂಗ್, ಬಿಕಾಸ್ ಆಫ್ ವಿಚ್ ನಾನು 21 kgs ಈಸಿಯಾಗಿ ವೆಯ್ಟ್ ಲಾಸ್ ಮಾಡಿದೆ, ದಟ್ ಈಸ್ ಹ್ಯಾವಿಂಗ್ ಪ್ರೋಟೀನ್ ಇನ್ ಮೈ ಎವ್ರಿ ಮೀಲ್, ಆಯಿತಾ. ಸೊ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಪ್ರತಿಯೊಂದು ಮೀಲಲ್ಲೂ ನಾನು ಪ್ರೋಟೀನ್ನ ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ಈಸ್ ಮೈ ಮಾರ್ನಿಂಗ್ ವಿಲ್ ಬಿ ಆಫ್ ಹೈ ಪ್ರೋಟೀನ್, ಲಂಚ್ ವಿಲ್ ಬಿ ಆಫ್ ಮೈ ಹೈ ಪ್ರೋಟೀನ್ ಆ್ಯಂಡ್ ಡಿನ್ನರ್ ವಿಲ್ ಆಲ್ಸೋ ಬಿ ಹೈ ಪ್ರೋಟೀನ್. ಆಲ್ 3 ಮೇನ್ ಮೀಲ್ಸ್ ವಿಲ್ ಬಿ ಪ್ರೋಟೀನ್ ರಿಚ್, ಸೊ ದಟ್ ನನಗೆ ಇಮಿಡಿಯೇಟಾಗಿ ಎನರ್ಜಿ ರೈಸ್ ಆಗಿ ಕ್ರ್ಯಾಶ್ ಆಗಿ ನನಗೆ ಪುನಃ ಬೇಗ ಹೊಟ್ಟೆ ಹಸಿವು ಆಗದೆ ಇರಲಿ ಅಂತ. ಸೊ ಪ್ರೋಟೀನ್ ಅಂತ ಹೇಳಿದ ತಕ್ಷಣ ಡು ಐ ಹ್ಯಾವ್ ಟು ಟೇಕ್ ಸಪ್ಲಿಮೆಂಟ್ಸ್? ನಾಟ್ ನೆಸಸರಿ, ಆಯಿತಾ. ಮನೇಲಿರೋಂಥ ಆಹಾರಗಳಲ್ಲಿ ನಮ್ಮ ಕಾಳುಗಳಲ್ಲಿ ಪ್ರೋಟೀನ್ ಇದೆ, ಚಿಕನಲ್ಲಿ ಪ್ರೋಟೀನ್ ಇದೆ, ಫಿಶಲ್ಲಿ ಪ್ರೋಟೀನ್ ಇದೆ, ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ, ಆ್ಯಂಡ್ ಲೆಂಟಿಲ್ಸಲ್ಲಿ ಪ್ರೋಟೀನ್ ಇದೆ. ಸೊ ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಪ್ರೋಟೀನ್ ಇದೆ. ಬಟ್ ಪ್ರತಿಯೊಂದಕ್ಕೂ ಅದರದೇ ಆದ ಕ್ಯಾಲರಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ನೀವು ನಿಮ್ಮ ಸಿಂಪಲ್ಲಾಗಿ ಮನೆಯಲ್ಲೇ ಇರೋಂಥ ಐಟಮ್ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಹೋಲ್ಸಮ್ ಲಂಚ್ನ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಒನ್ ಸಿಂಪಲ್ ಇಸ್ ಲೈಕ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ, ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೆಕ್, ಅದನ್ನು ನಾನು ಇಲ್ಲೇ ಟ್ಯಾಗ್ ಮಾಡಿರ್ತೀನಿ. ವಾಟ್ ಐ ಈಟ್ ಇನ್ ಅ ಡೇ ಥರದಲ್ಲಿ ನಾನು ತೋರಿಸಿದ್ದೀನಿ. ಉಪ್ಸಾರು, ಕಾಳು, ಅನ್ನ ಹೇಗೆ ತಿಂತೀನಿ ಅಂತ. ಅನ್ನ, ಕಾಳು,
ಹುರುಳಿಕಾಳು ಹುಸ್ಲಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನಾನು ಉಪ್ಸಾರು ಖಾರ ಹಾಕ್ಕೊಂಡಿದ್ದೀನಿ, ತರಕಾರಿಗಳು ಹಾಕ್ಕೊಂಡಿದ್ದೀನಿ, ಮೊಟ್ಟೆ ಇಟ್ಕೊಂಡಿದ್ದೀನಿ, ತಿಂತಾ ಇದ್ದೀನಿ. ದಿಸ್ ಇಸ್ ಮೈ ಸಿಂಪಲ್ ಹೋಲ್ಸಮ್ ಮೀಲ್. ಇದು ಯಾವುದೇ ರೀತಿಯ ಫ್ಯಾನ್ಸಿಯಾಗಿ ಹೊಸ ಇನ್ವೆಂಟೆಡ್ ಫುಡ್ ಅಲ್ಲ, ನಮ್ಮ ಮನೆಗಳಲ್ಲಿ ಆ ಕಾಲದಿಂದ ಫಾಲೋ ಮಾಡ್ಕೊಂಡು ಬಂದಿರೋ ಅಂಥ ಸಿಂಪಲ್ ಊಟ, ಬಟ್ ಇಟ್ ಈಸ್ ಪ್ರೋಟೀನ್ ರಿಚ್. ಸೊ ಈ ಥರ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಮಾಡ್ಕೊಂಡು ಬಂದಾಗ ನಿಮ್ಮ ಬಾಡಿ ನಿಮ್ಮ ಮಾತನ್ನ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೀವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಲೆಟ್ ಮೀ ಅಗೇನ್ ಆ್ಯಂಡ್ ಅಗೇನ್ reiterate all 3 points. First thing is stop eating for stress, emotions or tiredness ತಿನ್ನೋಕ್ಕಿಂತ ಸ್ಟಾಪ್ ಮಾಡಿ. ಇನ್ಸ್ಟೆಡ್ ಈಟ್ ವೆನ್ ಇಟ್ ಇಸ್ ಆ್ಯಕ್ಚುಲಿ ರಿಕ್ವೈರ್ಡ್. ಸೆಕೆಂಡ್ ಥಿಂಗ್ ಆಯಿತಾ, ವಾಟ್ ಡಿಡ್ ವಿ ಡಿಸ್ಕಸ್ ಆನ್ ಸೆಕೆಂಡ್ ಒನ್ ಇಸ್ ರ್ಯಾಂಡಮ್ ಸ್ನ್ಯಾಕಿಂಗ್. ರ್ಯಾಂಡಮ್ ಸ್ನ್ಯಾಕಿಂಗಲ್ಲಿ ಏನಿದೆ, ಸೊ ಸಿಕ್ದಂಗೆ ಒಂದು ಚಿಪ್ಸು ಒಂದು ಬಿಸ್ಕೆಟಿಂದ ಓಡಬೇಡಿ. ಆ್ಯಕ್ಚುಲಾಗಿ ನಿಮ್ಮ ಸ್ನ್ಯಾಕ್ಸ್ನ ಪ್ಲ್ಯಾನ್ ಮಾಡಿ ಹೆಲ್ದಿಯಾಗಿರೋ ಸ್ನ್ಯಾಕ್ಸಿಗೆ ಸ್ವಿಚ್ ಆಗಿ ಆ್ಯಂಡ್ ಈಟ್. ಆಯಿತಾ, ಈಟ್ ಇಟ್. ಆಯಿತಾ. ಥರ್ಡ್ ಥಿಂಗ್, ಏನು ಮಾಡಿದ್ವಿ, ವಿ ಆರ್ ಮೇಕಿಂಗ್ ಶ್ಯೂರ್ ವಿ ಆರ್ ಆ್ಯಡಿಂಗ್ ಪ್ರೋಟೀನ್ ಇನ್ ಆಲ್ 3 meals. ಸಿ ವೆಯ್ಟ್ ಲಾಸ್ ಅಂದರೆ ಹೊಟ್ಟೆ ಹಸ್ಕೊಂಡು ಸಾಯೋದಲ್ಲ. ಆಯಿತಾ, ಕ್ವಾಂಟಿಟಿ ಇದ್ದಕ್ಕಿದ್ದಂಗೆ ಕಮ್ಮಿ ಮಾಡಿಬಿಟ್ಟು ನನಗೆ ಡಯಟಲ್ಲಿದ್ದೀನಿ, ನಾನೇನು ತಿನ್ನಲ್ಲ ಅಂತ ಗಾಳಿ ಕುಡ್ಕೊಂಡು ಬದುಕೋಕ್ಕಾಗಲ್ಲ, ಬೇಡದಿರೋ ರೋಗಗಳೆಲ್ಲ ಒಳಗೆ ಬರುತ್ತೆ. ಅದ್ರ ಬದಲು ಆ್ಯಕ್ಚುಲಾಗಿ ಒಂದು ಹೋಲ್ಸಮ್ ಮೀಲ್ನ ಪ್ರೋಟೀನ್ ರಿಚಾಗಿ ಪ್ಲ್ಯಾನ್ ಮಾಡ್ಕೊಂಡು ತಿಂದರೆ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಬರ್ತೀರಾ. ಅಲಾಂಗ್ ವಿತ್ ದ್ಯಾಟ್ ಎವ್ರಿ ಸಿಂಗಲ್ ಡೇ ಮೇಕ್ ಶ್ಯೂರ್ ನೀವು ವಾರದಲ್ಲಿ 5 ದಿನ ಅಟ್ಲೀಸ್ಟ್ ಸ್ವಲ್ಪ ಎಕ್ಸಸೈಸ್ ಮಾಡ್ತೀರಾ ಅಂತ. ದಿನಕ್ಕೆ ಅರ್ಧ ಗಂಟೆ ಬಾಡಿ ಮೂಮೆಂಟ್ಸ್, ಮನೆ ಆ್ಯಕ್ಟಿವಿಟೀಸ್ ಇಸ್ ಡಿಫ್ರೆಂಟ್, ಮನೆ ಕೆಲಸ ಎಲ್ಲ ಡಿಫ್ರೆಂಟ್, ಬಟ್ ಎಕ್ಸಸೈಸ್ ಯು ವಿಲ್ ಹ್ಯಾವ್ ಟು ಗಿವ್ ದ್ಯಾಟ್ ಪರ್ಟಿಕ್ಯುಲರ್ 30 minutes ಫಾರ್ ಯುವರ್ ಆ್ಯಕ್ಚುಯಲ್ ಟಾರ್ಗೆಟೆಡ್ ಮಸಲ್ಸ್ ಮೇಲೆ ಎಫೆಕ್ಟ್ ಆಗೋ ಥರ ನೀವು ಪ್ಲ್ಯಾನ್ ಮಾಡಿ ವರ್ಕೌಟ್ ಮಾಡಿದ್ರೆ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತಾ ಬರ್ತೀರಾ. ಓಕೆನಾ. ಇಟ್ ಈಸ್ ನಾಟ್ ಅ ರಾಕೆಟ್ ಸೈನ್ಸ್, ಇಟ್ ಈಸ್ ಜಸ್ಟ್ ದಟ್ ಯು ವಿಲ್ ಹ್ಯಾವ್ ಟು ಆರ್ಗನೈಸ್, ಪ್ಲ್ಯಾನ್ ಆ್ಯಂಡ್ ಫಿಕ್ಸ್ ಅ ರೋಟೀನ್, ಅಷ್ಟೇ. ಓಕೆನಾ. ಓಕೆ, ದೆನ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.